Hate it when my doubts and my fears swell up like the ocean. It feels like I could drown in my tears. Everything's overflowing. Scared that I won't get it right, get it right. My nerves are working overtime, overtime. Tell myself to calm down and breathe. Step out of the shadows, into the fire. Don't be afraid to go out on a wire. Live in the moment, turn it louder. This is what you're made for. You just gotta be fearless. ವೆಲ್ಕಮ್ ಟು ಅವರ್ ನಮ್ಮದು ಕನ್ನಡ ಚಾನಲ್. ನಾನು ನಂದಿನಿ. ಫ್ರೆಂಡ್ಸ್, ನಾನಿವತ್ತು ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಗೋಧಿ ನುಚ್ಚು ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ. ಸೊ ಈ ಡಯಾಬಿಟಿಸ್ ಇರುವಂಥವರು ಎಲ್ಲರೂ ಕೂಡ ಈ ಗೋಧಿ ನುಚ್ಚನ್ನು ಆದಷ್ಟು ಬಳಸ್ತಾರೆ. ಹಾಗಾಗಿ ಇದರಲ್ಲಿ ತುಂಬ ರುಚಿಯಾಗಿರುತ್ತೆ. ಈ ಗೋಧಿ ನುಚ್ಚಿನ ಉಪ್ಪಿಟ್ಟು ಹೇಗೆ ಮಾಡಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಗೋಧಿ ನುಚ್ಚಿನ ಉಪ್ಪಿಟ್ಟನ್ನ ಹೇಗೆ ಮಾಡೋದು, ಏನೇನು ತೊಗೊಳ್ಳೋಣ. ಮುಖ್ಯವಾಗಿ ಏನಂದರೆ ಟೊಮೊಟೊ, ಕ್ಯಾರೆಟ್, ಬೀನ್ಸು ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಗೋಧಿ ನುಚ್ಚು ಏನಿದೆ, ಆ ಗೋಧಿ ನುಚ್ಚನ್ನು ಕುಕ್ಕರ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸಿಲ್ವರ್ ಕುಕ್ಕರ್ ಬೆಟರ್ ಅನಿಸುತ್ತೆ, ಯಾಕಂದ್ರೆ ತಳ ಹಿಡಿಯಲ್ಲ. ಹಾಗಾಗಿ ನಾವು ರವೆನ ಫ್ರೈ ಮಾಡುವಷ್ಟು ಇದನ್ನು ಉರಿಯೋದು ಬೇಡ. ಸ್ವಲ್ಪ ಒಂದು 3-4 ನಿಮಿಷ ಈ ಇರೋ ಬಣ್ಣಕ್ಕಿಂತ ಸ್ವಲ್ಪ ಬಣ್ಣ ಬದಲಾದರೆ ಸಾಕು. ಈಗ ಕುಕ್ಕರ್ಗೆ ನಿಮಗೆ ಎಣ್ಣೆ ಯಾವ ಥರ ಬಳಸ್ತೀರಾ, ಕಡಿಮೆ ಬಳಸ್ತೀರಾ, ಹೆಚ್ಚು ಬಳಸ್ತೀರಾ, ಆ ಅಂದಾಜು ಮೇಲೆ ನೀವು ಎಣ್ಣೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ, ನಂತರ ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರಲಿ ಕಡಲೆಬೇಳೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಫ್ರೈ ಆದ ನಂತರ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವಾಗಲೂ ಕರಿಬೇವಿನ ಸೊಪ್ಪನ್ನು ಮೊದಲೇ ಎಣ್ಣೆಗೆ ಹಾಕಲ್ಲ, ಯಾಕಂದರೆ ಅದು ಸಿಡಿಯುತ್ತಲ್ವ. ಹಾಗಾಗಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಲಿ. ಹಾಗೆ ಇದಕ್ಕೆ ಬಿಳಿ ಕಾಳು ಹಾಕ್ಕೊಂಡಿದ್ದೀನಿ. ನೀವು ಬಟಾಣಿ ಆದರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟಾಣಿ ರಾತ್ರಿನೇ ಓವರ್ನೈಟ್ ನೆನೆಸಿ, ಇಲ್ಲ ಹಸಿ ಬಟಾಣಿ ಹಾಕ್ಕೊಳ್ಳಿ. ನಂತರ ತರಕಾರಿ ಏನು ಕ್ಯಾರೆಟ್, ಬೀನ್ಸ್ ಹೆಚ್ಕೊಂಡಿದ್ದೆ ಅದು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಡು ಈ ತರಕಾರಿನೂ ಫ್ರೈ ಮಾಡ್ಕೊಳ್ಳೋಣ. ಈ ತರಕಾರಿನೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ. ಇದಾದ ನಂತರ ಟೊಮೊಟೊ ಹೆಚ್ಕೊಂಡಿರ್ತೀವಲ್ಲ, ಟೊಮೊಟೊನೂ ಹಾಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ನೀರನ್ನು ಹಾಕ್ಕೊಳ್ಳೋಣ. ನೀರು ನಿಮಗೆ 1 ಕಪ್ ಗೋಧಿ ನುಚ್ಚಿಗೆ 3 ಕಪ್ಪಿನಷ್ಟು ನೀರು ಬೇಕಾಗತ್ತೆ. ಈ ನೀರು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಸಾಂಬಾರು ಸೊಪ್ಪು, ಹೆಚ್ಚಿದಂಥ ಸಾಂಬಾರು ಸೊಪ್ಪು ಇದೆರಡನ್ನೂ ಹಾಕಿ ಕುದಿಯೋಕೆ ಬಿಟ್ಬಿಡಿ. ಈಗ ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿದೆ. ಕುದ ನಂತರ ನಾವೇನು ಇವಾಗ ಫ್ರೈ ಮಾಡ್ಕೊಂಡಿರ್ತೀವಿ ಗೋಧಿ ನುಚ್ಚನ್ನು, ಆ ಗೋಧಿ ನುಚ್ಚನ್ನು ತೊಳೆದಂಥ ಗೋಧಿ ನುಚ್ಚನ್ನು ಕುದೀತಾ ಇರೋ ನೀರಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡೋಣ. ಮುಚ್ಚಿದ್ಮೇಲೆ 1 ವಿಷಲ್ ಸಾಕಾಗತ್ತೆ. 1 ವಿಷಲ್ ಕೂಗಿಸಿದ್ರೆ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ ಆಗತ್ತೆ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ. ಒಂದು ಬದಲಾವಣೆ ಇರುತ್ತೆ. ರೆಗ್ಯುಲರಾಗಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ತಿನ್ನೋದಕ್ಕಿಂತ ಗೋಧಿ ನುಚ್ಚಿನ ಉಪ್ಪಿಟ್ಟು ಈ ಕಡೆ ರೈಸ್ ತಿಂದಂಗೂ ಇರುತ್ತೆ. ಕೆಲವು ರೈಸ್ ತಿನ್ನೋಕ್ಕೆ ಇಷ್ಟಪಡದೇ ಇದ್ದವರು ಈ ಗೋಧಿ ನುಚ್ಚಿನ ಉಪ್ಪಿಟ್ಟನ್ನ ಆರಾಮಾಗಿ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ ನೋಡಿ. ಅದೆಷ್ಟು ಬಿಡಿ ಬಿಡಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ.
ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಹೆಚ್ಚುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಅದ್ಭುತವಾದಂತಹ ಗೋಧಿ ನುಚ್ಚಿನ ಉಪ್ಪಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Thank you all. Bye-bye.